ಸ್ನೇಹಿತರೆ ನಮಸ್ಕಾರ. ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮುಗೀತು, ಇಲ್ಲಿಗೆ ಮುಗೀತು. ಇನ್ನು ಮುಂದೆ ನೀವು ಅಂಗಡಿಯಲ್ಲಿ ಹೊಸ ಮಿಕ್ಸರ್ ತೆಗೆದುಕೊಂಡಾಗ ಯಾಕಪ್ಪ ಇಷ್ಟು ರೇಟು ಅಂತ ಕೇಳಿದಾಗ ಅಂಗಡಿಯವರು GST ಜಾಸ್ತಿ ಕಟ್ ಆಗುತ್ತೆ ಸರ್ ಅಂತ ಹೇಳಲ್ಲ. ನೀವು ಹೊಸ ಬೈಕ್ ತೆಗೆದುಕೊಳ್ಳಬೇಕು ಅಂದರೆ GSTಯ ರೇಟ್ ಸಂಬಂಧ ಸಣ್ಣ ಬೈಕ್ನಲ್ಲೇ ತೃಪ್ತಿ ಪಟ್ಕೊಳ್ಳೋದು ನಿಲ್ಲಿಸಿಬಿಡಿ. ಹೊರಗಿನಿಂದ ಬ್ರೆಡ್ಡು ಪನ್ನೀರ್ ತರುವಾಗಿಲ್ಲ, ಏನಪ್ಪಾ ಇದು ತಿನ್ನೋ ಐಟಮ್ನಲ್ಲೂ ಇಷ್ಟೊಂದು GST ಕಟ್ ಆಗುತ್ತಲ್ಲಪ್ಪ ಅಂತ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಹೊಸ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂದ್ರೂ ಅದಕ್ಕೂ GST ಕಟ್ಟಬೇಕಾಗಿಲ್ಲ. ಯಾಕಂದ್ರೆ ಇನ್ನು ಮುಂದೆ ಎಲ್ಲ ಚೇಂಜ್ ಆಗ್ತಿದೆ. ಹೌದು, ಏನು GSTಯಲ್ಲಿ ಚೇಂಜ್ ಆಗ್ತಿದೆಯಾ ಅಂತ ಆಶ್ಚರ್ಯ ಪಡಬೇಡಿ. ಕೇಂದ್ರ ಸರ್ಕಾರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಂತಿಂತ ಸುದ್ದಿ ಕೊಟ್ಟಿಲ್ಲ. ದಸರಾ ದೀಪಾವಳಿಗೆ ಮಧ್ಯಮ ವರ್ಗದವರಿಗೆ ಮಾತ್ರವಲ್ಲ, ಇಡೀ ಭಾರತ ವರ್ಷದ ಜನರಿಗೆ ಸಿಹಿ ಸುದ್ದಿಯನ್ನೇ ನೀಡುತ್ತಿದ್ದಾರೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು, ಬಜೆಟ್ ಮಂಡನೆಯ ಸಂದರ್ಭದಲ್ಲಿ ನಿರ್ಮಲಾ ಸೀತಾರಾಮನ್ ಅವರನ್ನ ಎಷ್ಟೆಲ್ಲ ಟ್ರೋಲ್ ಮಾಡ್ತಾ ಇದ್ರು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಆ ಅಮ್ಮನ್ಗೆ ಬರೀ ತೆಗೆದುಕೊಂಡು ಮಾತ್ರ ಗೊತ್ತು. ದೇಶ ಕಂಡಂತ ಅತ್ಯಂತ ಕಠಿಣ ವಿತ್ತ ಸಚಿವೆ ಅಂತೆಲ್ಲ ಬೈದಾಟ ಮಾಡ್ತಾ ಇದ್ರು. ಮತ್ತದು ತಪ್ಪು ಕೂಡ ಅಲ್ಲ. ಯಾಕಂದ್ರೆ ಪ್ರತಿ ವರ್ಷ ಬಜೆಟ್ ಆದಾಗ ಆದಾಯ ತೆರಿಗೆಯಲ್ಲಿ ಸ್ವಲ್ಪ ಸಡಿಲ ಮಾಡೋದು ಬಿಟ್ರೆ ಶ್ರೀಸಾಮಾನ್ಯ ಹಾರಾಡ್ಕೊಂಡು ಹಬ್ಬ ಮಾಡುವ ಯಾವ ಘೋಷಣೆಯೂ ಕೂಡ ಇರ್ತಾ ಇರಲಿಲ್ಲ. ಕೆಲವೊಂದು ದೂರದೃಷ್ಟಿ ಯೋಜನೆಗಳು ಇರ್ತಾ ಇದ್ರೂ ಸಹ ಸಾಮಾನ್ಯ ನಾಗರಿಕರಿಗೆ ತಕ್ಷಣಕ್ಕೆ ಖುಷಿ ಮಾಡುವಂತಹ ಸುದ್ದಿಗಳಿರ್ತಿದ್ದು ತುಂಬಾನೇ ಕಡಿಮೆ. ಪ್ರತಿ ಬಾರಿನೂ ಶ್ರೀಸಾಮಾನ್ಯ ಇಷ್ಟೆಲ್ಲ ರೇಟ್ ಜಾಸ್ತಿ ಆಗ್ತಿದೆ ಹೇಗಪ್ಪ ಅಂತ ತಲೆ ಕೆಡಿಸ್ಕೊಂಡು ಕೈ ಹೊತ್ತು ಕೂರ್ತಿದ್ದ. ಎಲ್ಲಿ ನೋಡಿದ್ರು ಬೆಲೆ ಏರಿಕೆಯದ್ದೇ ಸುದ್ದಿ ಇದ್ವು. ಆದರೆ ಈಗ ಕೊನೆಗೂ ಜನರ ಈ ಹಿಡಿಶಾಪಕ್ಕೆ ಮುಕ್ತಿ ನೀಡುವ ಕಾಲ ಬಂದಿದೆ. ಕೇಂದ್ರ ಸರ್ಕಾರ ಕೊನೆಗೂ ದೇಶದ ಮಧ್ಯಮ ವರ್ಗದ ಮತ್ತು ಬಡ ಜನರ ಆರ್ತನಾದಕ್ಕೆ ಕಿವಿ ಸೋತಿದ್ದು GST ಸ್ಲ್ಯಾಬ್ಗಳಲ್ಲಿ ಅಮೂಲಾಗ್ರ ಬದಲಾವಣೆಗಳನ್ನ ತರೋದಕ್ಕೆ ಮುಂದಾಗಿದೆ. ಹೌದು ಸ್ನೇಹಿತರೆ, ಸೆಪ್ಟೆಂಬರ್ 3 ಮತ್ತು 4ರಂದು ನಡೆದ GST ಕೌನ್ಸಿಲ್ ಸಭೆಯಲ್ಲಿ ಈ ನಿರ್ಧಾರ ಕೊನೆಗೂ ಅಧಿಕೃತವಾಗಿ ಹೊರಬಿದ್ದಿದ್ದು ದೇಶದ ಜನರು ನೆಮ್ಮದಿಯಿಂದ ನಿಟ್ಟುಸಿರು ಬಿಡುವ ಹಾಗಾಗಿದೆ. ಹಾಗೆ ನೋಡಿದರೆ ಈ ಸುದ್ದಿಯನ್ನ ಮೊದಲು ಕೊಟ್ಟಿದ್ದು ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು. ಕಳೆದ ತಿಂಗಳು 79ನೇ ಸ್ವಾತಂತ್ರ್ಯೋತ್ಸವದ ದಿನ ಕೆಂಪುಕೋಟೆಯಲ್ಲಿ ಭಾಷಣ ಮಾಡುವಾಗ ನಾವು ಈ ಸಲ GSTಯಲ್ಲಿ ಬದಲಾವಣೆ ಮಾಡುತ್ತೇವೆ ಮತ್ತು ಆ ಮೂಲಕ ದೀಪಾವಳಿಗೂ ಮೊದಲೇ ದೇಶದ ಜನರಿಗೆ ಶುಭ ಸುದ್ದಿ ನೀಡಲು ಸರ್ಕಾರ ತೀರ್ಮಾನ ಮಾಡಿದೆ ಅಂತ ಘೋಷಣೆ ಮಾಡಿದ್ರು. ಆವಾಗಲೇ ಜನರಿಗೆ ಈ ಬಗ್ಗೆ ಒಂದು ರೀತಿಯಲ್ಲಿ ಆಶಾಭಾವನೆ ಮೂಡಿತ್ತು. ಆದರೆ ಇಷ್ಟು ದೊಡ್ಡ ಬದಲಾವಣೆ ಆಗುತ್ತೆ ಅಂತ ಯಾರು ಕೂಡ ಊಹಿಸಿರ್ಲಿಲ್ಲ ಅನ್ಸುತ್ತೆ. ಹಾಗಾದ್ರೆ ಬದಲಾಗಿರೋದು ಏನು ಅಂತ ಒಂದು ಸಲ ನೋಡ್ಕೊಂಡು ಬಂದ್ಬಿಡೋಣ. ಸೆಪ್ಟೆಂಬರ್ 3 ಮತ್ತು 4ನೇ ತಾರೀಕು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಅಧ್ಯಕ್ಷತೆಯಲ್ಲಿ 56ನೇ GST ಕೌನ್ಸಿಲ್ ಸಭೆ ನಡೆಯಿತು. ಅದರಲ್ಲಿ ಮೊದಲಿದ್ದ 5%, 12%, 18% ಮತ್ತು 28% GST ತೆರಿಗೆ ಸ್ಲ್ಯಾಬ್ಗಳನ್ನು ಬದಲಾವಣೆ ಮಾಡಿ ಕೇವಲ 5%, 18% ಎರಡೇ ಸ್ಲ್ಯಾಬ್ಗಳನ್ನು ಇಟ್ಕೊಳ್ಳೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಈ ಹೊಸ ನೀತಿ ಸೆಪ್ಟೆಂಬರ್ 22ರಿಂದ ಜಾರಿಗೆ ಬರುತ್ತೆ. ಹಾಗಾಗಿಯೇ ಹೇಳಿದ್ದು ಇದು ದೇಶದ ಜನರಿಗೆ ದಸರಾ ಮತ್ತು ದೀಪಾವಳಿ ಹಬ್ಬದ ಗಿಫ್ಟ್ ಖಂಡಿತ ಆಗುತ್ತೆ ಅಂತ. ಯಾಕಂದ್ರೆ ಈ ಕ್ರಾಂತಿಕಾರಕ ನಿರ್ಧಾರದಿಂದ ಕೋಟ್ಯಂತರ ಭಾರತೀಯರಿಗೆ ಖುಷಿಯಾಗಿದೆ. ಅದರಲ್ಲೂ ಕರ್ನಾಟಕದ ಜನತೆಗೆ ಈ ಕಡೆ ಬೆಲೆ ಏರಿಕೆ, ತೆರಿಗೆ ಹಾವಳಿಯಿಂದ ಬಸವಳಿದು ಹೋಗಿದ್ದ ಜನರಿಗೆ ತುಂಬಾನೇ ರಿಲೀಫ್ ಸಿಕ್ಕಂತಾಗಿದೆ. ಹಾಗಾದ್ರೆ ಯಾವ್ಯಾವುದಕ್ಕೆ ತೆರಿಗೆನೇ ತೆಗೆಯಲಾಗಿದೆ, ಏನೇನು ಎಷ್ಟೆಷ್ಟು ಕಡಿಮೆ ಆಗಿದೆ ಮತ್ತು ಜಾಸ್ತಿ ಆಗಿದೆ ಎಲ್ಲವನ್ನ ಮುಂದೆ ಹೇಳ್ತಾ ಹೋಗ್ತೀವಿ ನೋಡಿ. ಮೊದಲು 5% ಮತ್ತು 12% ಸ್ಲ್ಯಾಬ್ನಲ್ಲಿದ್ದ ಪನ್ನೀರ್, ಬ್ರೆಡ್, ಚಪಾತಿ, ಬೇಬಿ ಮಿಲ್ಕ್, ಮಿಲ್ಕ್ ಪೌಡರ್, ಶಿಕ್ಷಣಕ್ಕೆ ಸಂಬಂಧಪಟ್ಟ ನಕ್ಷೆಗಳು, ಚಾರ್ಟ್ಗಳ ಮೇಲೆ ಇನ್ಮುಂದೆ ಯಾವ GST ತೆರಿಗೆಯೂ ಕೂಡ ಇರೋದಿಲ್ಲ. ಜೊತೆಗೆ ಕ್ಯಾನ್ಸರ್ನಂತಹ ಮಾರಣಾಂತಿಕ ಕಾಯಿಲೆಯ ಔಷಧದ ಮೇಲೂ ಕೂಡ ಯಾವುದೇ ತೆರಿಗೆ ಇರೋದಿಲ್ಲ. ಅಲ್ಲದೆ ಭಾರಿ ಚರ್ಚೆಗೆ ಮತ್ತು ಟೀಕೆಗೆ ಕಾರಣವಾಗಿದ್ದ ಟರ್ಮ್ ಲೈಫ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ಗಳನ್ನ ಕೂಡ 18% ಸ್ಲ್ಯಾಬ್ನಿಂದ ಶೂನ್ಯ ತೆರಿಗೆಯ ಸ್ಲ್ಯಾಬ್ಗೆ ತಂದು ಜನರ ಆರೋಗ್ಯ ಮುಖ್ಯ ಅನ್ನುವುದನ್ನ ನಿರೂಪಿಸಲಾಗಿದೆ. ಇನ್ನು ಈ ಹಿಂದೆ 15% ಮತ್ತು 18% ಸ್ಲ್ಯಾಬ್ನಲ್ಲಿದ್ದ ಅನೇಕ ವಸ್ತು ಮತ್ತು ಸೇವೆಗಳನ್ನ 5% ಸುಲಭ ಸ್ಲ್ಯಾಬ್ಗೆ ತಂದಿದ್ದಾರೆ. ದಿನನಿತ್ಯ ಬಳಕೆಯ ವಸ್ತುಗಳಾದ ಹೇರ್ ಆಯಿಲ್, ಶಾಂಪೂ, ಸೋಪು, ಟೂತ್ಪೇಸ್ಟ್, ಬೆಣ್ಣೆ, ತುಪ್ಪ, ಉಪ್ಪು, ಅಡುಗೆ ಎಣ್ಣೆ, ಪಾತ್ರೆಗಳು,
ಹೊಲಿಗೆ ಯಂತ್ರ ಮತ್ತು ಸಾಮಾನುಗಳು, ಹ್ಯಾಂಡಿಕ್ರಾಫ್ಟ್ಗಳು, ಸೈಕಲ್, ಅಗರಬತ್ತಿ, ಟೀ, ಕಾಫಿ, LPG ಸಿಲಿಂಡರ್ ಮುಂತಾದ ಅತ್ಯವಶ್ಯ ವಸ್ತುಗಳನ್ನ ಶೇಕಡ 5 ವ್ಯಾಪ್ತಿಗೆ ತರಲಾಗಿದೆ. ಅಲ್ಲದೆ 500 ರೂಪಾಯಿಗೂ ಕಡಿಮೆ ಬೆಲೆಯ ಚಪ್ಪಲಿ, ಶೂಗಳು, 1000 ರೂಪಾಯಿಗೂ ಕಡಿಮೆ ಬೆಲೆಯ ಬಟ್ಟೆ, ಆಭರಣಗಳು ಕೂಡ ಅಗ್ಗವಾಗಲಿದೆ. ಇನ್ನು ಶೇಕಡ 28 ಸ್ಲ್ಯಾಬ್ನಲ್ಲಿದ್ದ ಅನೇಕ ವಸ್ತುಗಳನ್ನ ಶೇಕಡ 18ಕ್ಕೆ ಇಳಿಸಿದ್ದಾರೆ. ಏರ್ ಕಂಡೀಷನ್, ಎಲ್ಲಾ ಸೈಜ್ನ ಟಿವಿ, ವಾಷಿಂಗ್ ಮಿಷಿನ್, ಕಂಪ್ಯೂಟರ್ಗಳು, ಸಣ್ಣ ಕಾರ್ಗಳು, ಆಟೋಮೊಬೈಲ್ ಬಿಡಿಭಾಗಗಳು, ಸಿಮೆಂಟ್ ಮುಂತಾದ ವಸ್ತುಗಳು ಇನ್ಮುಂದೆ ಕಡಿಮೆ ಬೆಲೆಗೆ ಸಿಗಲಿವೆ. ಹಾಗಾದ್ರೆ ಎಲ್ಲವನ್ನ ಕಡಿಮೆ ಮಾಡೋದಕ್ಕೆ ಮಾತ್ರ ತೀರ್ಮಾನ ಮಾಡಿದ್ದಾರಾ? ಯಾವುದು ಕೂಡ ಜಾಸ್ತಿ ಆಗೇ ಇಲ್ವಾ? ಹಾಗಂತ ತಿಳ್ಕೊಂಡ್ರೆ ಅದು ನಿಮ್ಮ ತಪ್ಪು ಸ್ನೇಹಿತರೆ. ಯಾಕಂದ್ರೆ ಇಲ್ಲಿ ಕೆಲವೊಂದು ವಸ್ತುಗಳ ಬೆಲೆ ಹೆಚ್ಚು ಕೂಡ ಆಗಿದೆ. ಶೇಕಡ 40ರಷ್ಟು ತೆರಿಗೆಯ ಹೊಸ ಸ್ಲ್ಯಾಬ್ ಒಂದನ್ನ ಸೃಷ್ಟಿ ಮಾಡಿದ್ದಾರೆ. ಅದರಲ್ಲಿ ಸಿನ್ ಗೂಡ್ಸ್ ಅಂದ್ರೆ ಜನರ ಆರೋಗ್ಯಕ್ಕೆ ಹಾನಿಕಾರಕ ಅನ್ನಬಹುದಾದ ಪದಾರ್ಥಗಳು ಮತ್ತು ಲಕ್ಸುರಿ ವಸ್ತುಗಳನ್ನ ಸೇರಿಸಲಾಗಿದೆ. ಅವು ಯಾವುವು ಅಂತ ನೋಡೋದಾದ್ರೆ ಪಾನ್ ಮಸಾಲ, ಸಿಗರೇಟ್, ಗುಡ್ಕಾ, ತಂಬಾಕು, ಬೀಡಿ ಇದೆಲ್ಲ ಸೇರಿದೆ. ಜೊತೆಗೆ ಕಾರ್ಬೋನೇಟೆಡ್ ಬೆವರೇಜಸ್ ಅಂದ್ರೆ ಹೆಚ್ಚಿನ ಕೋಲ್ಡ್ ಡ್ರಿಂಕ್ಸ್ ಮತ್ತು ಇತರೆ ಆಲ್ಕೋಹಾಲ್ ರಹಿತ ಪಾನೀಯಗಳ ಬೆಲೆಯೂ ಹೆಚ್ಚಾಗಿದೆ. ಇದರೊಂದಿಗೆ 350 cc ಅಧಿಕ ಇಂಜಿನ್ ನಂತಹ ಬೈಕ್ಗಳು, ವೈಯಕ್ತಿಕ ಉಪಯೋಗಕ್ಕೆ ಬಳಸಲಾಗುವ ಏರ್ ಕ್ರಾಫ್ಟ್ಗಳು ಶೇಕಡ 40ರ ಸ್ಲ್ಯಾಬ್ಗೆ ಬಂದು ಬೀಳಲಿವೆ. ಇದರಿಂದ ಶೇಕಡ 90ಕ್ಕೂ ಹೆಚ್ಚಿನ ವಸ್ತುಗಳ ಬೆಲೆ ಇಳಿದಂತಾಗಿದೆ. ಆದರೆ ಚಿನ್ನ, ಬೆಳ್ಳಿ, ಎಲೆಕ್ಟ್ರಿಕ್ ವಾಹನದಂತಹ ವಸ್ತುಗಳ ಮೇಲಿನ GSTಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹಾಗಾದರೆ ಇದರಿಂದ ಏನಾಗ್ಲಿವೆ? ಉತ್ತರ ಸರಳ, ಬೆಲೆ ಇಳಿಕೆ. ಅಂದ್ರೆ ಜನಸಾಮಾನ್ಯನ ಮನೆಯ ದಿನ ಬಳಕೆಯ ಪದಾರ್ಥ ಮತ್ತು ಅಪ್ಲಯನ್ಸಸ್ ಮೇಲಿನ ಖರ್ಚಿನಲ್ಲಿ ಶೇಕಡ 5ರಿಂದ 10ರವರೆಗೆ ಖರ್ಚು ಕಡಿಮೆ ಆಗಬಹುದು. ಆದರೆ ಈ ಸೀನ್ ಗೂಡ್ಸ್ ಅಂದ್ರೆ ಮದ್ಯ, ಸಿಗರೇಟ್, ಬೀಡಿ ಮುಂತಾದ ವಸ್ತುಗಳ ಬೆಲೆ ಶೇಕಡ 10ರಿಂದ 20ರವರೆಗೆ ಹೆಚ್ಚಾಗಲಿದೆ. ಹೌದು, ಏಕಾಏಕಿ ಈಗ GST ಹೊರೆಯನ್ನ ಕೇಂದ್ರ ಸರ್ಕಾರ ಕಡಿಮೆ ಮಾಡಿರೋದ್ರಿಂದ ಕೇಂದ್ರ ಸರ್ಕಾರಕ್ಕೆ ಹೊರೆ ಬೀಳೋದಿಲ್ವಾ? ಖಂಡಿತ ಬೀಳುತ್ತೆ. ಇದರಿಂದ ಪ್ರತಿ ವರ್ಷ ಸುಮಾರು 48,000 ಕೋಟಿ ರೂಪಾಯಿವರೆಗೂ ನಷ್ಟ ಆಗುತ್ತೆ ಅಂತ ಒಂದು ಅಂದಾಜಿದೆ. ಆದರೆ ಕೇಂದ್ರ ಸರ್ಕಾರ ಲಾಂಗ್ ಟರ್ಮ್ ಗೋಲ್ ಮೇಲೆ ಕಣ್ಣಿಟ್ಟಂತಿದೆ. ಅದೇನಂದ್ರೆ ಇತ್ತೀಚೆಗೆ ಜನಸಾಮಾನ್ಯ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾನೆ ಅನ್ನೋದು ಎಲ್ರಿಗೂ ಗೊತ್ತಿರುವ ವಿಷಯ. ಪ್ರತಿ ಸಲ ಟಿವಿಯವರು ಜನರ ಮಧ್ಯೆ ಹೋಗಿ ಮೈಕ್ ಹಿಡಿದಾಗ್ಲೂ ಆತ ಮೊದಲು ಹೇಳ್ತಿದ್ದು ಬೆಲೆ ಜಾಸ್ತಿ ಆಗಿದೆ ಅನ್ನೋದು. ಅದೇ ಕಾರಣಕ್ಕೆ ಮತ್ತೆ ಪ್ರತಿ ಸಲ ಬಜೆಟ್ನಲ್ಲೂ ಮಧ್ಯಮ ವರ್ಗದ ಜನರಿಗೆ ಆದಾಯ ತೆರಿಗೆಯಲ್ಲಿ ಮಿತಿ ಸಡಿಲ ಮಾಡಿರೋದು ಬಿಟ್ರೆ ಬೇರೇನು ಕೊಡ್ತಿಲ್ಲ ಅಂತಾನು ಜನರು ಬಿಜೆಪಿ ಎಡೆಗೆ ಕೊಂಚ ಕೋಪ ತೋರಿಸಿದ್ರು. ಅದಕ್ಕೆ 2023ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೀಟುಗಳ ಸಂಖ್ಯೆ 240ಕ್ಕೆ ಕುಸಿದಿತ್ತು. ಹಾಗಾಗಿ ನಿತೀಶ್ ಕುಮಾರ್ ಅವರ JDU ಮತ್ತು ಚಂದ್ರಬಾಬು ನಾಯ್ಡು ಅವರ TDP ಪಕ್ಷಗಳ ನೆರವಿನಿಂದ ಸರ್ಕಾರ ರಚಿಸಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿತ್ತು. ಆಗಿನಿಂದಲೇ ಇನ್ಮುಂದೆ ಬಿಜೆಪಿ ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಗಿಫ್ಟ್ ಕೊಡ್ತಾರೆ ಅಂತಾನೆ ಇಲ್ಲಿವರೆಗೂ ದುಡ್ಕೊಂಡು ಬಂದ್ರು. ಆದರೆ ಅದು ಕೊನೆಗೂ ಈಗ ಈಡೇರಿತು ಎನ್ನಬಹುದು. ಹಾಗಾದ್ರೆ ಇದನ್ನ ಎಲ್ಲರೂ ಒಪ್ಕೊಂಡೇ ಬಿಟ್ರ? ನಮ್ಮದು ಪ್ರಜಾಪ್ರಭುತ್ವ ದೇಶ. ಇಲ್ಲಿ ವಾಕ್ ಸ್ವಾತಂತ್ರ್ಯ ಅನ್ನೋದು ತುಸು ಹೆಚ್ಚಾಗಿಯೇ ಇದೆ. ಯಾರು ಏನ್ ಬೇಕಾದರೂ ಮಾತಾಡಿ ದಕ್ಕಿಸಿಕೊಳ್ಳಬಹುದು ಅನ್ನುವಷ್ಟರ ಮಟ್ಟಿಗೆ. ಅದೇ ಕಾರಣಕ್ಕೆ ವಿರೋಧ ಪಕ್ಷವಾದ ಕಾಂಗ್ರೆಸ್ ಸೂಕ್ಷ್ಮವಾಗಿ ಇದನ್ನ ಸ್ವಾಗತಿಸಿದ್ರು. ಈಗಾಗಲೇ ಸಣ್ಣದಾಗಿ ಖ್ಯಾತೆ ತೆಗೆದಿದೆ. ನಾವು 2017ರಲ್ಲಿ GST ಆರಂಭವಾದಾಗಲೇ ಈ ಅಂಶಗಳನ್ನ ಕೇಂದ್ರ ಸರ್ಕಾರ ಕೇಳಿದ್ವಿ. ಆದರೆ ಆಗ ಯಾರು ಕೂಡ ತಲೆ ಕೆಡಿಸಿಕೊಳ್ಳಲಿಲ್ಲ ಮತ್ತು ಬಡವರ ಬಗ್ಗೆ ಚಿಂತೆ ಮಾಡಲಿಲ್ಲ. ಈಗ ಬಿಹಾರ ಚುನಾವಣೆ ಬಂದಿದೆ ಅನ್ನುವ ಕಾರಣಕ್ಕಾಗಿ ಈ ತಂತ್ರವನ್ನ ಹೆಣೆದಿದೆ ಅಂತಾನು ಕಾಂಗ್ರೆಸ್ ಆರೋಪ ಮಾಡಿದೆ. ಹೇಳಿ ಕೇಳಿ ಬಿಹಾರ ಬಡ ರಾಜ್ಯ. ಅಲ್ಲಿನ ಜನರು ಬಡತನ ತಾಳಲಾರದೆ ಬೇರೆ ರಾಜ್ಯಗಳಿಗೆ ದುಡಿಯೋದಕ್ಕೆ ಹೋಗಿದ್ದಾರೆ. ಈಗ GST ಇಳಿಸೋದರ ಮೂಲಕ ಕೇಂದ್ರ ಸರ್ಕಾರ ಅವರನ್ನ ಓಲೈಸೋದಕ್ಕೆ ನೋಡ್ತಿದೆ ಅಂತ ಕೇಂದ್ರೀಯ ಕಾಂಗ್ರೆಸ್ ನಾಯಕರು ಆರೋಪ ಮಾಡಿದ್ದಾರೆ. ಈ ರೀತಿ ಯಾವುದಾದ್ರೂ ಹೊಸ ಯೋಜನೆಗಳು ಬಂದಾಗ ರಾಜಕೀಯವಾಗಿ ಚರ್ಚೆ ಆಗೋದು ಅದು ಇದ್ದೇ ಇರುತ್ತೆ. ಅದು ಬೇರೆ ವಿಚಾರ. ಸದ್ಯದ ಮಟ್ಟಿಗಂತೂ ಕೇಂದ್ರ ಸರ್ಕಾರ ಚುನಾವಣೆ ದೃಷ್ಟಿಯಲ್ಲಿ ಈ ನಿರ್ಧಾರ ತೆಗೆದುಕೊಂಡಿದೆಯೋ ಅದೇನೋ ಗೊತ್ತಿಲ್ಲ. ಆದರೆ ಖಂಡಿತವಾಗಿಯೂ ಜನರಿಗಂತೂ ಇದರಿಂದ ಲಾಭ ಆಗುತ್ತೆ. ಇನ್ನು ಕೆಲವರು ಇದನ್ನ ಟ್ರಂಪ್ ಎಫೆಕ್ಟ್ ಅಂತಾನು ಕರೀತಿದ್ದಾರೆ. ಟ್ರಂಪ್ರ ಶೇಕಡ 50ರಷ್ಟು ಟ್ಯಾರಿಫ್ನ ಕಾರಣದಿಂದಾಗಿ ಜನರಲ್ಲಿ ಪರ್ಚೇಸಿಂಗ್ ಪ್ಯಾರಿಟಿ ಅಂದ್ರೆ ಕೊಳ್ಳುವ ಶಕ್ತಿಯನ್ನ ಹೆಚ್ಚು ಮಾಡೋದಕ್ಕೋಸ್ಕರ ಇದನ್ನ ಘೋಷಣೆ ಮಾಡಿದೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಿದೆ. ಅಲ್ಲದೆ ಹೆಚ್ಚು ಟ್ಯಾರಿಫ್ನ ಕಾರಣದಿಂದಾಗಿ ಹೆಚ್ಚು ಗೂಡ್ಸ್ ಅಮೆರಿಕಾಗೆ ರಫ್ತಾಗುವುದು ಅನುಮಾನ. ಹಾಗಾಗಿ ಭಾರತ ಬದಲಿ ಮಾರ್ಗಗಳನ್ನ ಹುಡುಕಿಕೊಳ್ಳುವುದು ಅನಿವಾರ್ಯವಾಗಿದೆ.
ಅದಕ್ಕಾಗಿ ಮಧ್ಯಪ್ರಾಚ್ಯ ದೇಶಗಳು, ಆಸ್ಟ್ರೇಲಿಯಾದಂತಹ ದೇಶಗಳು ಒಂದು ಕಡೆ ಆದರೆ ಉತ್ಪಾದನೆಯಾಗುವ ಉತ್ಪನ್ನವನ್ನ ನಮ್ಮ ದೇಶಗಳಲ್ಲೇ ಮಾರುಕಟ್ಟೆ ಒದಗಿಸಿ ಇಲ್ಲೇ ಖರೀದಿ ಆಗುವ ಪ್ಲಾನ್ ಇದು ಅಂತ ಹೇಳ್ತಾರೆ. ಆದರೆ ಇದು ಇಷ್ಟಕ್ಕೆ ಖಚಿತ ಆಗಬೇಕಾಗಿದೆ. ಆದರೆ ಇದರಿಂದ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳು ಹೆಚ್ಚು ಚೇತರಿಕೆ ಕಾಣಲಿವೆ. ಅಲ್ಲದೆ ಬೆಲೆ ಕಡಿಮೆ ಆಗೋದ್ರಿಂದ ಗ್ರಾಹಕನ ಕೊಳ್ಳುವ ಸಾಮರ್ಥ್ಯವು ಹೆಚ್ಚಾಗಲಿದೆ. ಹಾಗಾಗಿ ಮಾರುಕಟ್ಟೆಯಲ್ಲಿ ಹೆಚ್ಚು ಹಣ ಚಲಾವಣೆ ಆಗುತ್ತೆ ಮತ್ತು ಕೈಗಾರಿಕಾ ಕ್ಷೇತ್ರಕ್ಕೂ ಹೆಚ್ಚು ಅನುಕೂಲ ಆಗುತ್ತೆ ಅನ್ನೋದಂತೂ ಸುಳ್ಳಲ್ಲ. ಒಟ್ಟಲ್ಲಿ ಅದೇನೇ ಇರಲಿ, ಜನಸಾಮಾನ್ಯ ವರ್ಷಗಳಿಂದ ಕೇಳ್ತಿದ್ದ GST ಹೊರೆ ಕಡಿಮೆ ಮಾಡುವ ಕ್ರಮಕ್ಕೆ ಕೇಂದ್ರ ಸರ್ಕಾರ ಕೊನೆಗೂ ಮುಂದಾಗಿದ್ದು ಇದು ಗ್ರಾಹಕರು ಮತ್ತು ಉದ್ಯಮಿಗಳು ಇಬ್ಬರಿಗೂ ನೆರವಾಗಲಿದೆ. ಆದರೆ ಕೇಂದ್ರಕ್ಕೆ ಕೊರತೆಯಾಗುವ ಆ 48,000 ಕೋಟಿ ರೂಪಾಯಿಯನ್ನ ಸರ್ಕಾರ ಮತ್ತೆ ಇನ್ನೊಂದು ರೂಪದಲ್ಲಿ ಜನರಿಂದಲೇ ವಸೂಲಿ ಮಾಡದೇ ಇದ್ರೆ ಅಷ್ಟೇ ಸಾಕು ಅಂತ ಮೆಲ್ಲಗೆ ಜನಸಾಮಾನ್ಯ ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಿದ್ದಾನೆ. ಈ GST ಬದಲಾವಣೆ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.